ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ. ಹೀಗಾಗಿ ಮೈಸೂರಿನ ವಿವಿಧ ದೇವಾಲಯದಲ್ಲೂ ಕೂಡ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲೂ ಅಂದರೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಮುಂಜಾನೆಯಿಂದಲೇ ಭಕ್ತರು ಅಧಿದೇವತೆಯ ದರ್ಶನವನ್ನು ಮಾಡೋಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಇನ್ನು ನಾವು ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಈಗ ಮೈಸೂರು ಸೇರಿದಂತೆ ಹಲವಾರು ವಿವಿಧ ಭಾಗಗಳಿಂದಲೂ ಕೂಡ ತಾಯಿಯ ದರ್ಶನಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಏನು ಮಕರ ಸಂಕ್ರಮಣದ ಹಿನ್ನೆಲೆಯಲ್ಲಿ ಏನು ದೇವರಿಗೆ ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಕೈಂಕರ್ಯಗಳನ್ನ ಮಾಡಲಾಗಿದೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ದೇವಾಲಯದಲ್ಲಿ ನಡೆಸಿರ್ತಕ್ಕಂಥದ್ದು. ತದಾದ ನಂತರ ಬರುವಂತಹ ಭಕ್ತಾದಿಗಳಿಗೂ ಕೂಡ ಏನು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೂ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಏನು ಎಳ್ಳು ಬೆಲ್ಲವನ್ನು ಕೊಡುವ ಮುಖಾಂತರ ಏನು ಸಂಕ್ರಾಂತಿಯನ್ನು ದೇವಾಲಯದ ಮಂಡಳಿಯ ಪ್ರಾಧಿಕಾರ ಏನು ಆಚರಣೆಯನ್ನು ಮಾಡಿದೆ. ಹಾಗೂ ಬಹಳ ಪ್ರಮುಖವಾಗಿ ಸಂಜೆಯೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಇರ್ತವೆ. ಹೀಗಾಗಿ ದೇವಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಮಾಡೋಕ್ಕೆ ಈಗಾಗಲೇ ಏನು ಚಾಮುಂಡಿ ಬೆಟ್ಟಕ್ಕೆ ಬಂದಿರತಕ್ಕಂಥದ್ದು. ಹಬ್ಬದ ಹಿನ್ನೆಲೆಯಲ್ಲಿ, ವಿಶೇಷ ದಿನದ ಹಿನ್ನೆಲೆಯಲ್ಲಿ ಜನಸಾಗರವೇ ಚಾಮುಂಡಿ ಬೆಟ್ಟದಲ್ಲಿ ಬರ್ತಾ ಇದೆ. ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿ ದೇವರ ದರ್ಶನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ವರ್ಷದ ಅಂದರೆ ಕ್ಯಾಲೆಂಡರ್ ವರ್ಷದ ಮೊದಲನೇ ಹಬ್ಬ ಆಗಿರುವಂತಹ ಸಂಕ್ರಾಂತಿ ಹಬ್ಬವನ್ನು ಕೂಡ ಭಕ್ತಿ ಭಾವಗಳಿಂದ ಏನು ಮೈಸೂರುಗಳು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಏನು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ಅಂದರೆ ಕ್ಯೂನಲ್ಲಿ ನಿಂತು ದೇವಿಯ ದರ್ಶನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ಸಂಕ್ರಾಂತಿಯ ಹಬ್ಬವನ್ನು ಕೂಡ ಸಾಕಷ್ಟು ಭಕ್ತಿ ಭಾವಗಳಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಯಶಸ್ ಮಾವತೂರು, ನಿಮ್ಮ ಧ್ವನಿ ನ್ಯೂಸ್.